ಜೀವನ ತುಂಬಾನೇ ಕಷ್ಟ. ನಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಆಗಿದೆ ಪಾಂಡವಪುರ ರೈಲ್ವೆ ಸ್ಟೇಷನಿಂದ. ಯಾಕಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಪಾಂಡವಪುರ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿಕೊಡು ಅಂತ ಹೇಳ್ದ. ಅವ್ರನ್ನ ಡ್ರಾಪ್ ಮಾಡಿಕೊಟ್ಟೆ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಯಾಕಪ್ಪ ಅಂತ ಅಂದರೆ MBAಗೆ ಸೇರ್ಕೋಬೇಕಾಗಿತ್ತಂತೆ. ಅದಕ್ಕೆ ಕಾಲೇಜ್ ನೋಡ್ಕೊಬರೋಕ್ಕೆ ಬೆಂಗಳೂರಿಗೆ ಹೋಗ್ತಿದ್ರು. ಅವರು ಟ್ರೈನ್ ಹತ್ತಿಸಿ ಟಾಟಾ ಮಾಡಿ ಸ್ಕೂಟ್ರು ಕಡೆ ಹೊರಟೆ. ಸ್ಕೂಟ್ರು ತಗೊಂಡು ಹೊರಟಿದ್ದೆ ಮನೆ ಕಡೆ. ಮನೆ ಹೋಗಿ ಮನೆ ಹತ್ರ ನಿಂತಿರ್ಬೇಕಾದ್ರೆ ರೌಡಿ ಥರ ಪೋಸ್ ಕೊಟ್ಟೆ. ಮನೆಗೆ ಬಂದು ಸ್ವಲ್ಪ ಗದ್ದೆ ಹತ್ರ ಕೆಲಸ ಇತ್ತು ಅಂತ ಗದ್ದೆ ಕಡೆ ಹೊರಟೆ. ಇವತ್ತೇನಪ್ಪ ಕೆಲಸ ಅಂತ ಅಂದರೆ ಇಲ್ಲಿ ಟೊಮೊಟೊ ಹಾಕಿದೋ, ಟೊಮೊಟೊ ಎಲ್ಲ ಕಟಾವಾಯಿತು. ಈ ತಂತಿ ಮತ್ತು ಗೂಟಗಳು ಮಿಚ್ಚಬೇಕಾಗಿತ್ತು. ಅದಕ್ಕೋಸ್ಕರ ಈ ದಾರ ಇದೆಯಲ್ಲ, ಈ ದಾರ ಕುಯ್ಬೇಕಾಗಿತ್ತು. ಇದೇ ನಮ್ಮ ಇವತ್ತಿನ ಕೆಲಸ ಆಗಿತ್ತು. ರೈತರ ಜೀವನ ತುಂಬಾ ಕಷ್ಟ. ಒಂದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಖರ್ಚಾಗ್ತೋ, ಒಂದು 30-40 ಸಾವಿರ ಖರ್ಚಾಗ್ತೋ. ಇದಕ್ಕೆಲ್ಲ 5 ಪೈಸನೂ ಕೂಡ ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಜೀವನ ಮುಂದುವರಿ ಅಂದ್ಕೊಂಡು ನಾನು ಹೊರಟಿದ್ದೆ ವಾಲ್ ಆನ್ ಮಾಡೋಣ ಅಂತ. ಕೊತ್ತಂಬರಿಗೆ ವಾಲ್ ತಿರುಗಿಸಿ ವಾಲೆಲ್ಲ ನೀರಾಯ್ತಿದೆಯಾ ಅಂತ ನೋಡಿಕೊಂಡು ನಾನು ತಿರ್ಗಾ ಹೊರಟಿದ್ದೆ ಮನೆ ಕಡೆ ಹೊರಟಿ ಮನೆಯಿಂದ ತಿರ್ಗಾ ಬಂದು ಸ್ವಲ್ಪ ಕೆಲಸ ಇತ್ತು ಅಂತ ತಂತಿ ಬಿಚ್ಚಕ್ಕೆ ಶುರು ಮಾಡ್ದು. ತಂತಿ ಬಿಚ್ಚು ಸೊ ಗೈಸ್, ಫೈನಲಿ ತಂತಿ ಆಗಿದೆ. ಇವತ್ತಿನ ಅರ್ಧ ಎಕರೆ ತಂತಿ ಸುತ್ತಿದ್ದೀವಿ ಮತ್ತು ದಾರ ಕೂದಿದ್ದೀವಿ. ಇವತ್ತಿನ ಕೆಲಸ ಇಷ್ಟೇ. ಇವತ್ತಿನ ಕತೆ ಇಷ್ಟೇ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.